ಒಟ್ಟಿನಲ್ಲಿ ಈ ಭಾಗದವ್ರು ಪ್ರತಿ ವರ್ಷ ಅದೊಂದಕ್ಕೋಸ್ಕರ ತುಂಬಾ ಕಾಯ್ತಿರ್ತಾರೆ. ತುಮಕೂರಿನವ್ರು ಯಾರು ಮಾತಾಡ್ತಿರ್ತಾರಲ್ಲ, ಈ ಟೈಮಲ್ಲಿ ಬರೋದೇ ಇಲ್ಲ ಅವ್ರು ಬೇರೆ ಕಡೆ. ಇಲ್ಲ ಸಿದ್ಧಗಂಗೆ ಜಾತ್ರೆ ಇದೆ, ನಾವು ಜಾತ್ರೆಗೆ ಹೋಗ್ಬೇಕು. ಮತ್ತೆ ಬೆಂಗಳೂರಿಲಿರೋ ಎಷ್ಟೋ ಜನ ಗೆಳೆಯರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಅವರೆಲ್ಲ ಇದಕ್ಕೋಸ್ಕರ ಟೈಮ್ ಮಾಡ್ಕೊಂಡ್ ಬರ್ತಾರೆ. ಆ ವೀಕೆಂಡ್ ಎಲ್ಲ ಇಲ್ಲೇ ಇರ್ತಾರೆ ಬಂದು. ಏನಾಗಿದೆ ಅಂದ್ರೆ ಇವತ್ತು ದನಿನ್ ಜಾತ್ರೆ ತೋರ್ಸಕ್ಕೆ ಬರ್ತಾರೆ, ಮಕ್ಕಳನ್ನ ಕರ್ಕೊಂಬಂದು. ನನಗೆ ಆಶ್ಚರ್ಯ ಅಂದ್ರೆ ಏನಂದ್ರೆ, ಕಾರಲ್ಲಿ ಬರ್ತಾರೆ ಅವರೆಲ್ಲ. ಕಾರಲ್ಲಿ ಬಂದು ಮಕ್ಕಳಿಗೆ ನಮ್ಮ ಜಾತ್ರೆ ದನ ಹಿಂಗವೆ, ಎತ್ತುಗಳು ಹಿಂಗವೆ ಅನ್ನೋ ತೋರ್ಸೋದು. ಈಗ ತೋರಿಸ್ತಾ ಅವ್ರಿಗೆಲ್ಲ ಮಕ್ಳಿಗೆ. ಇನ್ನು ಮುಂದಿನ ದಿವ್ಸಕ್ಕೆ ಏನಾಗ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ ನಾವು. ಮುಂದಿನ ದಿನ ವಸ್ತು ಪ್ರದರ್ಶನಕ್ಕೆ ಸೇರ್ಕೊಂಡ್ಬಿಡ್ತದ ಇದೇನಾದ್ರು ಅಂತ ಭಾವನೆ ಬರಬೇಕು. ಆದರೆ ಇವತ್ತು ಹಂಗೆ ಒಂದು ಪರಿಸ್ಥಿತಿ ಹಂಗೆ ಬರ್ತಾ ಇದೆಯೇನೋ ಗೊತ್ತಿಲ್ಲ. ಯಾಕೆಂದ್ರೆ ಹಳ್ಳಿ ಕಡೆ ಇನ್ನ ಅದಿದೆ. ಹಳ್ಳಿಲಿ ಇವತ್ತು ನೋಡಿ ಎಲ್ಲಾ ಹಸುಗಳು ನಮ್ಮ ದೇಶಿ ಹಸುಗಳೆಲ್ಲ, ದೇಸಿ ತಳಿಗಳೆಲ್ಲ, ಯಾವುದೇ ಸಂಕರವಾಗಿರುವಂತದ್ದಾಗ್ಲಿ ಸೀಮೆ ಯಾವುದೂ ಇಲ್ಲ. ಇಲ್ಲಿ ಸೇರಿರುವ ಎಲ್ಲಾ ದನಗಳು ಇವತ್ತು ಹಳ್ಳಿ ಕಾರ್ ಇರ್ಬೋದು, ಅಮೃತ ಮಹಲ್ ಇರ್ಬೋದು, ಅಂತ ಹಸುಗಳು ದನಗಳೇ ಸೇರಿರುವಂಥ ಎತ್ತುಗಳು, ಬೇರೆ ಯಾವ ಸೇರಿಲ್ಲ. ಅಂದರೆ ಇನ್ನು ರೈತರಲ್ಲಿ ಖಯಾಲಿ ಇದೆ. ಇವತ್ತೇನಾಗಿದೆ ಅಂದರೆ ಯಾರು ಉಳೋರಿಲ್ಲ, ಉಳೋದು ಕಡಿಮೆ. ಎತ್ತುಗಳನ್ನ ಉಳುಮೆಗೆ ಬಳಸುವಂಥದ್ದು ಕಡಿಮೆ. ಅದರಿಂದ ಹೆಚ್ಚು ನೀವು ಅದ್ರ ಮೇಲೆ ಅವಲಂಬಿತ ಆಗಿರೋದು ಕಡಿಮೆ. ಈಗೇನಾಗಿದೆ ಅಂದರೆ ಶೋಕಿಗಾಗಿ ಏನಾದರೂ ಸಾಕ್ತಾರೆ. ನಮ್ಮಪ್ಪ ಸಾಕಿದ್ದ, ನಾವು ಸಾಕಬೇಕು. ಇಲ್ಲ ನಮ್ಮ ಪ್ರತಿಷ್ಠೆ, ಇದನ್ನು ನಾವು ಸಾಕಲೇಬೇಕು. ಇವತ್ತು ನೋಡ್ಬೇಕು ನೀವು ಅಲ್ಲೆಲ್ಲ ಅಲ್ಲಿ ಬ್ರ್ಯಾಂಡ್ ಎಲ್ಲ ಹಂಗೆ ಆಗೋಗಿದೆ. ಅವಕ್ಕೆಲ್ಲ ಒಂದು ಬ್ರ್ಯಾಂಡ್ ಮಾಡ್ಕೊಂಡು ಅವ್ರು ಅದನ್ನ ಸಾಕದೇ ಒಂದು ಖುಷಿ ಅವ್ರಿಗೆ. ಮತ್ತೆ ಅದೇ ಒಂದು ದೊಡ್ಡಸ್ತಿಗೆ ಈಗ. ಹೌದು. ಆಮೇಲೆ ಇಲ್ಲಿ ಹಾಕಿದ್ದಾರೆ, ಅವ್ರು ಚಪ್ರ ಹಾಕಿದ್ದಾರೆ. ಚಪ್ರಕ್ಕೆ ಎಷ್ಟು ಖರ್ಚು ಮಾಡಿದಾರೆ ಗೊತ್ತಿಲ್ಲ. ಆ ಬೆಡ್ ಹಾಕಿರ್ತಾರೆ, ಅದ್ರ ಮೇಲೆಲ್ಲ ಹುಲ್ಲು ಹಾಸಿ, ಅದ್ರ ಮೇಲೆ ಎಲ್ಲ ಹಾಸಿಗೆ ಹಾಸಿ ನಾವು ದೊಡ್ಡ ಮನೆ ಕಣ ಆ ಥರ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ. ಅದಕ್ಕೆ ಅಷ್ಟು ಚೆನ್ನಾಗಿ ನೋಡ್ಕೋತಾರೆ ಅವ್ರನ್ನ. ಅವ್ರ ಮನೆ ಒಂದು ಸದಸ್ಯನಂತೆ ಅವಕ್ಕೂ ಅಷ್ಟೊಂದು ವ್ಯವಸ್ಥೆ ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ.